ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕಂದರೆ, ನನಗೆ ಬೆಳಗ್ಗೆಯಿಂದಲೂ ತುಂಬ ಮನಸ್ಸಲ್ಲಿ ಬರ್ತಾನೆ ಇತ್ತು ವಿಡಿಯೋ ಮಾಡಬೇಕಂತ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಲೈಫ್ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಏನಂದರೆ, ನಾವು ತುಂಬ ಕಷ್ಟದಲ್ಲಿರ್ತೀವಿ. ಆವಾಗ ಯಾರು ಕೂಡ ನಮಗೆ ಕೈ ಹಿಡಿಯೋರು ಇರಲ್ಲ. ತುಂಬ ಪರದಾಡ್ತಾ ಇರ್ತೀವಿ. ನಾವೇನು ಕಷ್ಟಪಡ್ತಿದ್ದೀವಿ, ನಾವು ಹೇಗಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಆದರೆ ನಮ್ಮ ಎದುರುಗಡೆ ನೋಡೋರಿಗೆ ಏನನ್ಸುತ್ತೆ ಅಲ್ರಿ, ಅವರಿಗೇನು, ಅವ್ರು ಚೆನ್ನಾಗೇ ಇದ್ದಾರೆ, ಅವ್ರಿಗೇನು ಕಮ್ಮಿ ಅಂತ ಅನಿಸುತ್ತೆ. ಆದರೆ ಅವರು ಪಡೋ ಸ್ಟ್ರಗಲು, ಅವ್ರಿಗಿರೋ ಕಷ್ಟ, ಅದೆಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ತುಂಬ ಜನ, ಸುಮಾರು ಜನ ನನ್ನ ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಕೂಡ ಹಂಗೆ ಹೇಳೋದು. ನಮ್ಮ ಮನೇಲಿ ನಾವು ಎಷ್ಟು ಕಷ್ಟಪಡ್ತಿದ್ದೀವಿ, ನಾವು ಎಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಅವರು ಸ್ವಂತ ಮನೆ ಇಟ್ಕೊಂಡು ಅವರಿಗೆ ಏನೂ ಕೂಡ ಇದ್ದಿರಲ್ಲ. ಅವರು ಕೂಡ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಲೈಫು. ಆದರೆ ಅವ್ರೇನು ಅಂದ್ಕೊತಾರೆ, ಅವ್ರಿಗೇನು ಕಷ್ಟ, ಅವ್ರಿಗೇನು ಕಮ್ಮಿ ಐತೆ, ಅವ್ರು ಚೆನ್ನಾಗೇ ಇದ್ದಾರೆ. ಯಾವಾಗಿದ್ರೂ ಏನು ಕೇಳ್ತಾರೆ, 500 ರೂಪಾಯಿ ಇದ್ದರೆ ಕೊಡು, 200 ರೂಪಾಯಿ ಇದ್ದರೆ ಕೊಡು, 1000 ಇದ್ದರೆ ಕೊಡು. ಏನು ಅವ್ರೇನು ನಮಗೆ ಕೊಟ್ಟು ಬಿಟ್ಟಿದ್ದಾರೆ ಹಂಗೆ ಕೇಳ್ತಾರೆ. ನಾನು ಹೇಳ್ತೀನಿ, ಅಲ್ಲ, ನಮಗೂ ಕಷ್ಟ ಇದೆ, ನೀವೇನು ಬಂದಿದ ತಕ್ಷಣ ಬಾಯಿ ಬಿಟ್ಟು 1000 ಕೊಡು, 500 ಕೊಡು ಅಂತಿರಲ್ಲ ಅಂತ. ಆದರೆ ನಿಮಗೇನು ಕಮ್ಮಿ ಅಂತಾರೆ. ಆದರೆ ನಮಗಿಂತ ಜಾಸ್ತಿ ಅವರೇ ದುಡಿತಾ ಇರ್ತಾರೆ. ಅವ್ರು ಸ್ವಂತ ಮನೆಗಳಲ್ಲಿರ್ತಾರೆ. ನಾವು ಬಾಡಿಗೆ ಮನೇಲಿ ಬಾಡಿಗೆ ಕಟ್ಕೊಂಡು, ನಮ್ಮ ಮಕ್ಕಳು ಫೀಸ್ಗಳನ್ನ ಕಟ್ಕೊಂಡು ನಾವಿರೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಅವ್ರಿಗೆ ಏನು ಗೊತ್ತಿರಲ್ಲ. ಆದರೂ ಅವ್ರೇನಂತಾರೆ, ಏನಂದರೆ ಅವರು ಕಷ್ಟಗಳನ್ನು ಸಫರ್ ಮಾಡ್ತಾಯಿರ್ತಾರಲ್ಲ, ಅದು ಜನಗಳೇ ಎಲ್ಲರಿಗೂ ತೋರಿಸ್ಕೊಂಡು ಮಾಡ್ತಾಯಿರ್ತಾರೆ. ಆದರೆ ನಾವು ಆ ಥರ ತೋರಿಸ್ಕೊಂಡು ಮಾಡಲ್ಲ. ನಮಗೆ ಕಷ್ಟ ಇದೆ, ಹೌದು, ಇವತ್ತಿಲ್ಲ ನಾಳೆ ನಾವು ಅದು ಪರಿಹಾರ ಆಗೇ ಆಗುತ್ತಂತನೂ ನಮಗೆ ಗೊತ್ತು. ಆದರೂ ನಾವು ಅದನ್ನು ಶೋ ಅಪ್ ಮಾಡೋಕ್ಕೋಗಲ್ಲ. ನಮಗೆ ಕಷ್ಟ ಇದೆ ಅಂತ ನಾವು ಶೋ ಅಪ್ ಮಾಡಲ್ಲ. ಆದರೆ ಅವ್ರು ಶೋ ಅಪ್ ಮಾಡ್ತಾರಲ್ವ, ಹಾಗಾಗಿ ಅವರು ಹೇಳ್ತಾರೆ, ನಿಮಗೇನು ಕಷ್ಟ ಇದೆ ಅಂತ. ಮೋಸ್ಟ್ಲಿ ತುಂಬ ಜನ ಹಾಗೆ ನನ್ನ ಹತ್ರ 1000 ಇದ್ದರೆ ಕೊಡು, ಇವಾಗೂ ಒಬ್ಬರು ಕಾಲ್ ಮಾಡಿದರು, 200 ರೂಪಾಯಿ ಇದ್ದರೆ ಕೊಡು, ನಾನು ಬೆಳಗ್ಗೆನೇ ಕೊಟ್ಬಿಡ್ತೀನಿ ಅಂತ. ಸರಿ, ಕೊಡೋಣ, ಕೊಡಬಾರ್ದು ಅಂತ ಏನಿಲ್ಲ. ನಮ್ಮದು ಕಷ್ಟಗಳಿರ್ತವೆ ತಾನೆ. ಆ ಟೈಮಲ್ಲಿ ನೀವು ಕೊಡ್ತೀನಿ ಅಂತ ಹೇಳಿರ್ತೀರಲ್ಲ, ಆ ಟೈಮಲ್ಲಿ ನಮಗೂ ಕೂಡ ಆ ದುಡ್ಡನ್ನು, ಆ ಅಮೌಂಟನ್ನು ವಾಪಸ್ ಕೊಡಬೇಕು. ನೀವೇನು ಮಾಡ್ತೀರ, ಅವ್ರೇನು ಮಾಡ್ತಾರೆ ಗೊತ್ತಾ, ಇಸ್ಕೊತಾರೆ. ಇಸ್ಕೊಂಡು ಕೊಟ್ಟಿರ್ತೀವಲ್ವ, ಇಸ್ಕೊಂಡ್ಬಿಟ್ಟು ಬೆಳಗ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಬೆಳಗ್ಗೆನೇ ಕೊಡ್ರಿ ಅಂತ ನಾವು ಹೇಳ್ತೀವಿ. ಇಲ್ಲಪ್ಪ, ನಾನು ಕೊಡೋಣ ಅಂತಲೇ ಇದ್ದೆ, ಅವ್ರು ಬಂದುಬಿಟ್ರೆ ಅವ್ರಿಗೆ ಕೊಟ್ಬಿಟ್ಟೆ. ಅಯ್ಯೋ, ನನಗೆ ಸಂಬಳನೇ ಆಗಿಲ್ಲ, ನಾನು ಅವ್ರಿಗೆ ಕೇಳಿದ್ದೆ, ಒಬ್ಬರಿಗೆ ಅವ್ರು ಕೊಡ್ತೀನಂದರು, ಅವ್ರು ಕೊಟ್ಟೇ ಇಲ್ಲ. ಹೇಗಾಗತ್ತೆ ಹೇಳ್ರಿ? ಅವ್ರು ಬಂದು ಕೇಳಿದ ತಕ್ಷಣ ನಾವೇನು ಮಾಡ್ತೀವಿ, ಅವ್ರ ಮೇಲೆ ಭರವಸೆ ಇಟ್ಟು ಕೊಟ್ಬಿಡ್ತೀವಿ. ಆದರೆ ಆ ಭರವಸೆನ ಅವ್ರು ಉಳಿಸ್ಕೊಳೋದೇ ಇಲ್ವಲ್ಲ. ಮತ್ತೊಂದು ಸಲ ನಮಗೆ ಕೊಡೋಕ್ಕೆ ಮನಸ್ಸು ಬರುತ್ತಾ ಹೇಳಿ ನೋಡೋಣ. ಹೀಗೆ ನಾನೇ ಇರಲಿ, ನೀವೇ ಇರಲಿ, ತುಂಬ ಜನ ಇದ್ದಾರೆ. ಆ ಥರ ಮಾಡೋಕ್ಕೆ ಹೋಗಬೇಡ್ರಿ ಪ್ಲೀಸ್. ಯಾಕೆ ಗೊತ್ತಾ, ಇವಾಗ ನೀವು ಅವ್ರ ಹತ್ರ ಹೋಗಿ ಕೇಳೋದು ದೊಡ್ಡ ವಿಷಯ ಅಲ್ಲ, ಮತ್ತೆ ನಾನು ಅವ್ರಿಗೆ ರಿಟರ್ನ್ ಕೊಡೋಕ್ಕಾಗುತ್ತಾ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಬೇಕು. ಅದನ್ನು ಫಸ್ಟ್ ನಾವು ಯೋಚನೆ ಮಾಡಿ ಆಮೇಲೆ ಅವ್ರ ಹತ್ರ ಹೋಗಿ ದುಡ್ಡನ್ನು ಕೇಳಬೇಕು. ತುಂಬ ಜನ ಪಾಪ ಮನೆಗಳಲ್ಲಿ ಬಟ್ಟೆ ಎಲ್ಲ ಹೊಲಿತಾ ಇರ್ತಾರೆ, ಬಟ್ಟೆ ಹೊಲ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ. ಮನೆ ಕೆಲಸನೂ, ಸ್ಕೂಲ್ ಕೆಲಸನೂ ಮಾಡ್ತಾ ಬಟ್ಟೆ ಹೊಲ್ಕೊಂಡು, ಮನೆ ಮಕ್ಳಿಗೂ ನೋಡಿಕೊಂಡು, ಈ ಥರ ಎಲ್ಲ ಕೆಲಸ ಮಾಡ್ತಾಯಿರ್ತಾರೆ. ಆದರೆ ಅವ್ರ ಹತ್ರ ಬಟ್ಟೆ ಹೊಲಿಸ್ಕೊತಾರೆ, ಪಾಪ ಅವರಿಗೆ ದುಡ್ಡೇ ಕೊಡಲ್ಲ. ಅವ್ರ ಮನೆ ಹತ್ರ ಹೋಗಿ ಕೇಳಬೇಕು, ಬಟ್ಟೆ ಹೊಲಿಸ್ಕೊಂಡ್ರಲ್ಲಪ್ಪ ಅವತ್ತು ಬಂದು ದುಡ್ಡು ಕೊಡ್ರಿ. ಅವ್ರೇನು ಹೇಳ್ತಾರೆ, ಅವತ್ತು ಕೊಡೋಣ ಅಂತಲೇ ಇದ್ದೆ, ಮರ್ತು ಬಂದುಬಿಟ್ಟೆ, ಇವಾಗ ನನ್ನ ಹತ್ರ ಇಲ್ಲಮ್ಮ, ನಾನು ನಾಳೆ ಇಲ್ಲ ನಾಡಿದ್ದು ಕೊಡ್ತೀನಿ. ಅವ್ರು ನಿಮಗೆ ನಂಬಿನೇ ತಾನೇ ಆ ಕೆಲಸ ಮಾಡ್ತಾರೆ. ನೀವು ಬಂದರೆ ಅವರಿಗೂ ಕೂಡ ಒಂದು ಉಪಕಾರ ಆಗುತ್ತೆ ಅಂತ. ನೀವು ಕೇಳಿದ್ದು ಡೇಟಲ್ಲೇ ಅವರು ಕೂಡ ಬಟ್ಟೆ ಹೊಲ್ದು ಕೊಡ್ತಾರೆ ತಾನೆ. ಅದೇ ಥರನೇ ನೀವು ಕೂಡ ಅವರಿಗೆ ಹೆಲ್ಪನ್ನು ಮಾಡಬೇಕು.
ಇವಾಗ ನೀವು ಅವ್ರು ಕೇಳಿದ ತಕ್ಷಣವೇ ಅವ್ರು ಹೊಲ್ದು ಕೊಟ್ಬಿಟ್ರೆ, ನೀವು ಕೇಳಿದ ತಕ್ಷಣವೇ ಅವ್ರು ಹೊಲ್ದು ಕೊಟ್ಬಿಟ್ರೆ, ನೀವು ಅವ್ರಿಗೆ ಅವಾಗಿಂದವಾಗೆ ದುಡ್ಡು ಕೊಟ್ಬಿಟ್ರೆ ಅಲ್ಲಿಗೆ ಅವ್ರದ್ದು ಪ್ರಾಬ್ಲಮ್ ಕ್ಲಿಯರ್, ನಿಮ್ಮದು ಪ್ರಾಬ್ಲಮ್ ಕ್ಲಿಯರ್ ಅಲ್ವಾ? ಆದರೆ ನೀವೇನು ಮಾಡ್ತೀರಾ, ಬಟ್ಟೆನ ತೊಗೊಂಡೋಗಿ ಕೊಡ್ತೀರಾ, ನಂಗೆ ನಾಳೆನೇ ಬೇಕು, ನಾನು ಫಂಕ್ಷನಿಗೆ ಹೋಗ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಕೊಡ್ತೀರಾ. ಇದು ನನ್ನ ವಿಷಯ ಅಲ್ಲ, ಬೇರೆಯವ್ರ ವಿಷಯ. ನಾನು ಬಟ್ಟೆ ಎಲ್ಲ ಹೊಲಿಯಲ್ಲ. ಹೀಗೆ ನನಗೆ ಅದು ತುಂಬ ಬೇಜಾರು ಅನ್ನಿಸ್ತು. ಇಲ್ಲೊಬ್ರು ಇದ್ದಾರೆ ಪಾಪ, ಬಟ್ಟೆ ಹೊಲಿತಾರೆ, ಸ್ಕೂಲು ಅಡುಗೆ ಮಾಡೋಕ್ಕೂ ಕೆಲಸಕ್ಕೂ ಹೋಗ್ತಾರೆ. ಅವ್ರ ಹಸ್ಬೆಂಡ್ ಪಾಪ ಗಾರೆ ಕೆಲಸ ಮಾಡ್ತಾರೆ, ಅವ್ರ ಮಕ್ಕಳು ಕಾಲೇಜು ಅದು ಇದು ಓದ್ತಾ ಇದ್ದಾರೆ. ಆದರೂ ಅವ್ರ ಮನೇಲಿ ಅವ್ರವ್ರಿಗೆ ಕಷ್ಟ ಅವ್ರವ್ರಿಗೆ ಗೊತ್ತಿರತ್ತಲ್ವ. ಅವರು ಕೂಡ ಸಂಘದಲ್ಲಿ ಅಮೌಂಟ್ ತೊಗೊಂಡಿರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಅದರಲ್ಲೂ ಪಾಪ ಅವರು ಏನೋ ಒಂದು ನಂಬಿಕೆ ಇಟ್ಟು ಜನ ಬಂದರೆ ನಮಗೂ ದುಡ್ಡಾದರೆ, ಆ ಟೈಮಲ್ಲೇ ದುಡ್ಡಾದರೆ ನಾವು ಕೂಡ ಏನಾದರೂ ಒಂದು ಮಾಡೋಣ ಅಂತ ಅವ್ರ ಮನೇಲಿ ಅವ್ರಿಗೂ ಕೂಡ ಏನೇನೋ ರೇಷನ್ ಪ್ರಾಬ್ಲಮ್ಮು ಏನೇನಾದರೂ ಇರುತ್ತೆ. ಹಾಗೆಯೇ ಪಾಪ ಅವರು ಕೂಡ ಮಾಡ್ತಾಯಿರ್ತಾರೆ. ಆ ಟೈಮಲ್ಲಿ ನಾವು ಹೋಗಿ ಅವರಿಗೆ ಸಾಲ ಇದು ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಅವ್ರು ಮತ್ತೆ ಯಾವ ಕೆಲಸ ಹುಡುಕ್ತಾರೆ ಹೇಳಿ ನೋಡೋಣ. ಹೀಗೆ ತುಂಬ ಜನ ಪಾಪ ತುಂಬ ಸ್ಟ್ರಗಲ್ ಪಡ್ತಾ ಇರ್ತಾರೆ ಹೆಣ್ಮಕ್ಳು. ಅವ್ರಿಗೆಲ್ಲರಿಗೂ ನೀವು ಕಷ್ಟ ಕೊಡಬೇಡ್ರಿ. ಅವರಿಗೆ ಅವರು ಹೇಳೋ ಟೈಮಿಗೆ ನೀವು ಕೊಡ್ರಿ. ಅವ್ರು ಕೊಟ್ಟಿರೋ ದುಡ್ಡನ್ನು ಮತ್ತೆ ರಿಟರ್ನ್ ಕೊಡ್ರಿ. ನಿಮಗೆ ಕೊಡೋಕ್ಕಾಗಿ ಆಗಲ್ವಾ ಹೇಳ್ರಿ, ಫೋನ್ ಮಾಡ್ತಾರಲ್ವ ಅವರು, ನನಗೆ ಅಮೌಂಟ್ ಬೇಕಪ್ಪ ಕೊಡಪ್ಪ, ನಾನು ಅವತ್ತು ಕೊಟ್ಟಿಲ್ವಾ, ನಿನ್ನ ಟೈಮಿಗೆ ನಾನು ಕೊಟ್ಟನಲ್ಲ ಅಂತ ಅವ್ರು ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡಿರಿ. ಅವ್ರ ಫೋನನ್ನು ರಿಸೀವ್ ಮಾಡಿ, ಇಲ್ಲ ನನಗಿವತ್ತು ಆಗಿಲ್ಲ, ನಾನು ನಾಳೆ ಕೊಡ್ತೀನಿ, ಇಲ್ಲ ನಾಡ್ದು ಕೊಡ್ತೀನಿ, ಅದನ್ನು ನಿಜವಾಗಿ ಹೇಳ್ರಿ. ಇಲ್ಲ ಕೊಡೋಕ್ಕಾಗಲ್ವಾ ಅಕ್ಕ, ಒಂದು ವಾರ ಟೈಮ್ ಕೊಡಕ್ಕ, ನನಗಾಗ್ತಾಯಿಲ್ಲ ಅಂತ ಏನಾದರೂ ಒಂದು ಹೇಳ್ರಿ. ಆದರೆ ಒಬ್ಬರು ನಿಮಗೆ ನಂಬಿಕೆಯನ್ನು ಇಟ್ಟು ಅದನ್ನು ಕೊಟ್ಟಿರ್ತಾರಲ್ಲ, ಆ ನಂಬಿಕೆಯನ್ನು ನೀವು ಉಳಿಸ್ಕೊಬೇಕು. ಆ ನಂಬಿಕೆಯನ್ನು ನೀವು ಉಳಿಸ್ಕೊಂಡಿಲ್ಲ ಅಂದರೆ ಮತ್ತೆ ಅವರು ನಿಮ್ಮ ಮುಖನ ನೋಡಿ ಅವ್ರು ನಿಮಗೆ ಕೊಡ್ತಾರಾ? ಹೋಗಲಿ, ಅವ್ರು ನಿಮಗೆ ಕೊಡಲ್ಲ, ನೀವು ಅವ್ರಿಗೆ ಬಿಟ್ಬಿಡ್ತೀರಾ, ಬೇರೆಯವ್ರ ಹತ್ರ ಹೋಗ್ತೀರಾ. ಆವಾಗ ಅವರು ಬೇರೆಯವರು ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ನೋಡು ಅವ್ರು ನನ್ನ ಹತ್ರ ದುಡ್ಡು ಇಸ್ಕೊಂಡ್ರು, ಇನ್ನೂ ಕೊಟ್ಟೇ ಇಲ್ಲ ಅಂತ. ಆವಾಗ ಅವ್ರೇನು ಹೇಳ್ತಾರೆ, ನನ್ನ ಹತ್ರನೂ ಅವತ್ತು ಅವ್ರು ಇಸ್ಕೊಂಡಿದ್ರು, ನನಗೆ ದುಡ್ಡೇ ಕೊಟ್ಟಿಲ್ಲ, ನೀನು ಯಾಕೆ ಕೊಡೋಕ್ಕೋದೆ, ನೀನು ಫಸ್ಟಿಗೆ ನನ್ನ ಹತ್ರ ಕೇಳೋದಲ್ವಾ, ನಾನು ಹೇಳ್ತಿದ್ದೆ ನಿನಗೆ ಕೊಡಬೇಡ ಅಂತ ಅವ್ರು ಹೇಳ್ತಾರೆ ಅವ್ರ ಹತ್ರ. ಆವಾಗ ನಿಮಗೆ ಯಾರೂ ಕೂಡ ಹೆಲ್ಪ್ ಮಾಡಲ್ಲ ಅಲ್ವಾ? ಆ ಥರ ಎಲ್ಲ ಮಾಡ್ಕೊಬೇಡ್ರಿ. ಆದಷ್ಟು ಯಾರು ನಿಮಗೆ ಹೆಲ್ಪ್ ಮಾಡ್ತಾರೋ ಅವರಿಗೆ ನಿಮ್ಮ ಹತ್ರನೇ ಇಟ್ಕೊಳ್ರಿ. ಮತ್ತು ಅವ್ರು ನಿಮಗೆ ಬೇಗ ಆಗುತ್ತೆ. ಅವಳೊಬ್ಳೇನ ಇರೋದು, ಈರಲ್ಲಿ ತುಂಬ ಜನ ಇದ್ದಾರೆ, ಅವರು ನಮಗೆ ಕೊಡ್ತಾರೆ ಅಂತ ಅಂದ್ಕೊಬೇಡ್ರಿ. ನಾಳೆ ದಿವಸ ಅವರು ಫ್ರೆಂಡ್ ಆಗಿರ್ತಾರೆ, ಅವಾಗ ಅವ್ರ ಹತ್ರ ಹೋಗಿ ಹೇಳಿದ್ರೆ ಅವ್ರು ನಿಮಗೆ ಮತ್ತೆ ನಂಬಿಕೆ ಇಟ್ಟಿದ್ದು ಕೊಡ್ತಾರಾ? ಇಲ್ಲ ತಾನೆ. ಅದಕ್ಕೆ ಇರೋರಿಗೆ ನೀವು ಅದನ್ನು ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಬೇಡ್ರಿ ಅಂತ ಹೇಳ್ತಿಲ್ಲ. ಆದರೆ ಯಾವ ಟೈಮಿಗೆ ನೀವು ಕೊಡ್ತೀನಿ ಅಂತ ಹೇಳಿರ್ತೀರೋ ಆ ಟೈಮಿಗೆ ಅವರಿಗೆ ರಿಟರ್ನ್ ಕೊಟ್ಬಿಡ್ರಿ. ಆವಾಗ ಅವರಿಗೂ ಖುಷಿ ಆಗುತ್ತೆ. ಮತ್ತು ಅವರು ನೆಕ್ಸ್ಟ್ ಟೈಮ್ ನಿಮಗೆ ಕೊಡಬೇಕಾದ್ರೂ ಇನ್ನೂ 500 ರೂಪಾಯಿ ತೊಗೊಂಡೋಗು ಎಕ್ಸ್ಟ್ರಾ ಅಂತಲೂ ಕೊಡ್ತಾರೆ ಖುಷಿಯಾಗಿ. ಬಿಡು ಕೊಡ್ತಾರಲ್ಲ ಅಂತ ಆ ನಂಬಿಕೆಯಿಂದ 200 100 ಎಕ್ಸ್ಟ್ರಾ ಕೊಡ್ತಾರೆ, ಕೊಡಲ್ಲ ಅಂತೇನಿಲ್ಲ. ಹಾಗಾಗಿ ಇರೋ ಟೈಮಲ್ಲಿ ಜನಗಳನ್ನು ಉಪಯೋಗಿಸ್ಕೊಳ್ರಿ, ಆದರೆ ದುರುಪಯೋಗ ಮಾಡ್ಕೊಬೇಡ್ರಿ ಅಷ್ಟೇ. ನಾನು ಹೇಳೋದಂದರೆ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರಾ? ಅವರಿಗೂ ನೀವು ಕೂಡ ಹೆಲ್ಪ್ ಮಾಡಿರಿ. ಬರೀ ಅವರಿಂದನೇ ನೀವು ಹೆಲ್ಪ್ ತೊಗೊಬೇಡ್ರಿ, ಅವರಿಗೂ ಕೂಡ ಹೆಲ್ಪ್ ಮಾಡಿರಿ. ಅವ್ರಿಗೆ ಕಷ್ಟ ಇದ್ದಾಗ, ಅವ್ರಿಗೇನಾದರೂ ಬೇಕಾದಾಗ ಅವರಿಗೂ ನೀವು ಹೆಲ್ಪ್ ಮಾಡಿರಿ ಅಂತ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಇದೊಂದು ವಿಷಯ ನನಗೆ ತುಂಬ ಹೇಳೋಣ ಅಂತಲೇ ಅನ್ನಿಸ್ತಿತ್ತು. ತುಂಬ ಜನ ಲೈಫಲ್ಲಿ ಪಾಪ ತುಂಬ ಸ್ಟ್ರಗಲ್ ಪಡ್ತಾ ಇರ್ತಾರೆ. ಅವ್ರವ್ರ ಲೈಫ್ ಅವ್ರವ್ರಿಗೆ ಗೊತ್ತಿರುತ್ತೆ. ಆದರೆ ಅಮೌಂಟ್ ಇಸ್ಕೊತಾರೆ, ನಾಳೆನೇ ಕೊಟ್ಬಿಡ್ತೀನಿ ಮಚ್ಚ, ಇವಾಗೇ ಸಂಜೆನೇ ಕೊಟ್ಬಿಡ್ತೀನಿ ಅಂತ. ಯಾವೊಬ್ಬರು ಕೆಲಸನೂ ಮಾಡಿಸ್ಕೊತಾರೆ, ಆ ಕೆಲಸ ಐತೆ ಒಂದು ಸ್ವಲ್ಪ ಬಾರಪ್ಪ ಕೆಲಸ ಮಾಡು ಅಂತ ಮಾಡಿಸ್ಕೊಂಡ್ಬಿಟ್ಟು ಮತ್ತೇನಂತಾರೆ, ನಾಳೆ ಕೊಡ್ತೀನೋ, ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಅವ್ರಿಗೆ ಹೆಂಗಾಗತ್ತೆ ಹೇಳ್ರಿ? ಪಾಪ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರು ನಿಮ್ಮ ಕೆಲಸ ಮಾಡಿಬಿಟ್ಟು ಆ ದುಡ್ಡಿಲ್ಲ ಅಂದ್ಬಿಟ್ರೆ ಅವ್ರು ಖಾಲಿ ಕೈ ಹೋಗಬೇಕು. ಪಾಪ ಅವರು ಏನೇನೋ ಯೋಚನೆ ಮಾಡ್ಕೊಂಬರ್ತಾರೆ, ಇವತ್ತು ನನಗೆ ಕೆಲಸ ಸಿಕ್ತು, ನಾನು ಇವತ್ತು ಅದು ಮಾಡೋಣ ಇದು ಮಾಡೋಣ, ನನ್ನ ಮಗನ ಬರ್ತಡೇ ಇವತ್ತು, ಅದು ತೊಗೊಂಡೋಗೋಣ ಇದು ತೊಗೊಂಡೋಗೋಣ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ನೀವು ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ನಾಳೆ ಕೊಡ್ತೀನಿ ನಾಡ್ದು ಕೊಟ್ರಿ ಅಂದರೆ ಅವ್ರು ಮತ್ತೆ ನೀವು ಕರೆದಾಗ ಕೆಲ್ಸಕ್ಕೆ ಬರ್ತಾರ?
ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹತ್ರ ದುಡ್ಡಿದ್ದಾಗ ಕೆಲಸ ಮಾಡಿಸ್ಕೊಳ್ರಿ, ಅದು ಅವಾಗಿಂದ ಅವಾಗೆ ಕ್ಲಿಯರ್ ಮಾಡಿಬಿಡ್ರಿ. ಮತ್ತು ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬರೋಲ್ಲ, ನೀವು ಅವ್ರ ಮನೆ ಬಾಗಿಲಿಗೆ ಹೋಗಂಗಿಲ್ಲ. ಮತ್ತು ತುಂಬ ಜನ ಏನು ಮಾಡ್ತಾರೆ, ಕೆಲಸ ಮಾಡೋ ಇದಕ್ಕೆ ಏನು ಮಾಡ್ತಾರೆ ಗೊತ್ತಾ, ಒಂದೇ ದಿವಸ ಇರುತ್ತೆ ಆ ಕೆಲಸ, ಒಂದು ಕೆಲಸ ಒಂದೇ ದಿವಸ ಇರುತ್ತೆ. ದುಡ್ಡು ಬೇಕಲ್ಲ ಅಂತ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಮಾಡ್ತಾರೆ. ಒಂದು ದಿವಸ ಕೂಲಿ ಏನಕ್ಕೆ ಇಸ್ಕೊಬೇಕು, 2 ದಿವಸ ಕೂಲಿ ಇಸ್ಕೊಳ್ಳೋಣ, 3 ದಿವಸ ಕೂಲಿ ಇಸ್ಕೊಳ್ಳೋಣ. ಆ ಥರ ಮಾಡಬೇಡ್ರಿ. ಇವತ್ತು ನೀವು ಬೇಗ ಫಿನಿಷ್ ಮಾಡಿದ್ರೆ ನಾಳೆ ದಿವಸ ಅವ್ರು ಮತ್ತೆ ನಿಮಗೆ ಬೇರೆ ಕೆಲಸಕ್ಕೆ ಕರೀತಾರೆ. ಆವಾಗ ನೀವು ಬೇರೆ ಕೆಲಸಕ್ಕೆ ಹೋದಾಗೂ ತುಂಬ ಚೆನ್ನಾಗಿ ಮಾಡ್ತಾನೆ, ಫಾಸ್ಟಾಗೂ ಮಾಡ್ತಾನೆ ಅಂತ ನಿಮಗೆ ಒಬ್ಬರು ಹೊಗಳಿದ್ರೆ ನಿಮಗೆ ಎಷ್ಟು ಖುಷಿ ಆಗುತ್ತಲ್ವ. ನೀವು ಅದನ್ನು 1 ದಿವಸ ಮಾಡೋ ಕೆಲಸನ 2 ದಿವಸ 3 ದಿವಸ ಮಾಡಿದ್ರೆ ಮತ್ತವ್ರು ಕರೀತಾರೆ, ಅವನೇನೋ ಸೋಂಬೇರಿ, ಅವ್ನು ಮಾಡೋದೇ ಇಲ್ಲ, ನೀಟಾಗೇ ಮಾಡಲ್ಲ ಅವನು ಅಂತಾರೆ. ಸೊ ಅದಕ್ಕೆ ನಿಯತ್ತಾಗಿ ಮಾಡಿ ಕೆಲಸನ. ಯಾರ ಹತ್ರನೇ ಏನಾದರೂ ಒಂದು ಮಾತು ಹೇಳಿದರೆ ಆ ಮಾತನ್ನು ನೆರವೇರಿಸಿಲ್ದಂಗೆ ಇರಬೇಡ್ರಿ. ಲೇಟ್ ಆಗತ್ತಾ ಹೇಳ್ರಿ, ನನಗೆ ಈ ಥರ ಪ್ರಾಬ್ಲಮ್ ಆಯಿತು, ನನಗೆ ಕೊಡೋಕ್ಕಾಗಿಲ್ಲ ಅಂತ ಹೇಳ್ರಿ. ಅವರು ಕೂಡ ಅರ್ಥ ಮಾಡ್ಕೊತಾರೆ. ನಿಮಗೆ ಪ್ರಾಬ್ಲಮ್ ಇರೋದ್ರಿಂದನೇ ತಾನೇ ಅವರು ನಿಮಗೆ ಕೊಟ್ಟಿರ್ತಾರೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಜಗಳನೇ ಆಡೋಕ್ಕೆ ಬಂದುಬಿಡ್ತಾರೆ. ನೀನೇನು ನನಗೇನು 1000 ರೂಪಾಯಿ ಕೊಟ್ಟಿದ್ದ, 200 ರೂಪಾಯಿನೇ ತೊಗೊಂಡು ತಾನೇ ಕೊಟ್ಟೆ, ಏನು ಹಂಗೆ ಮಾಡ್ತೀಯಲ್ಲ ಅಂತ. ಆ ಥರ ಎಲ್ಲ ಜಗಳ ಆಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಕಷ್ಟ ಇದ್ದಾಗ ತಾನೇ ಅವ್ರು ಕೊಡ್ತಾರೆ. ನಿಮಗೆ ಕಷ್ಟ ಇಲ್ಲ ಅಂದರೆ ಅವ್ರು ಏನಕ್ಕೆ ಕೊಡೋಕ್ಕೆ ಹೋಗ್ತಿದ್ರು ನಿಮಗೆ, ನೀವೇನಕ್ಕೆ ಅವ್ರ ಹತ್ರ ಕೇಳೋಕ್ಕೆ ಹೋಗ್ತಿದ್ರಿ? ನಿಮ್ಮ ಕಷ್ಟ ಇರೋದಕ್ಕೆ ತಾನೇ ಅವ್ರು ನಿಮಗೆ ಕೊಟ್ಟಿದ್ದು. ಅದನ್ನು ಅರ್ಥ ಮಾಡ್ಕೊಳ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನದು ಇದು ನಾನು ಹೇಳ್ತಾ ಇರೋದು ನಿಮಗಿಷ್ಟ ಆದರೆ, ನಿಮಗೆ ಹೃದಯಕ್ಕೆ ಅರ್ಥ ಆದರೆ, ನಿಮ್ಮ ಮನಸ್ಸಿಗೆ ಅದು ಮುಟ್ಟಿದರೆ ಒಂದು ಲೈಕ್ ಕೊಡಿ, ಒಂದು ಕಾಮೆಂಟ್ ಮಾಡಿ, ಹೊಸೊಬ್ಬರಾಗಿದ್ದರೆ ಒಂದು ಸಬ್ಸ್ಕ್ರೈಬು ಕೂಡ ಮಾಡಿರಿ. ಥ್ಯಾಂಕ್ ಯು.